ಒಂದು ಈ ಸರ್ಕಾರದಲ್ಲಿ ಹಲವಾರು ರೀತಿಯಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ನನಗೆ ಸಹಕಾರ ಕೊಡಿ. ಈಗ ನೋಡಿ, ಒಂದು ಮಾತು ಹೇಳ್ತೀನಿ. ಈಗ ನೀವು ತುಂಗಭದ್ರಾ ನದಿಯ ವಿಷಯದಲ್ಲಿ ಯಾವೊಂದು ಗಣಿಗಾರಿಕೆಯನ್ನ ನಾವು ದೊಡ್ಡ ಮಟ್ಟದಲ್ಲಿ ನಡೆದು ಆ ಗಣಿಗಾರಿಕೆಯಿಂದ ಇವತ್ತು ತುಂಗಭದ್ರಾ ಜಲಾಶಯ 30 TMC ನೀರನ್ನ ಇವತ್ತು ಸಂಗ್ರಹ ಮಾಡತಕ್ಕಂತ ಒಂದು ವಾತಾವರಣ ಅಲ್ಲಿಲ್ಲ. ಈಗಾಗಲೇ ಹಲವಾರು ವರ್ಷಗಳಿಂದ ನವಿಲೆ ಭಾಗದಲ್ಲಿ ಒಂದು ಪ್ಯಾರಲಲ್ ಜಲಾಶಯವನ್ನು ಕಟ್ಟಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಸರ್ಕಾರದಲ್ಲಿ, ಆದರೆ ಅದು ಮುಂದುವರೆದಿಲ್ಲ. ಇಲ್ಲಿ ಇರ್ತಕ್ಕಂಥ ಭಾಷಣ ಮಾಡಿದವರೆಲ್ಲ ನನ್ನ ಸಹೋದರ, ಸಣ್ಣ ಸಹೋದರ, ನನ್ನ ಸಹೋದರ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಾರಾ ಲೋಕೇಶ್ ಅವರ ಬಗ್ಗೆ ನೀವು ಮಾತನಾಡ್ತಾ ನೀರಾವರಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರ ಬೇಕು ಅಂದ್ರೆ, ಆದರೆ ನನಗದರ ಅನುಭವ ಇದೆ. ಇವತ್ತು ಅವರು ರಾಜಕೀಯವಾಗಿ ಯಾವೊಂದು ಶಕ್ತಿಯನ್ನು ಬೆಳೆಸ್ಕೊತಾ ಇದ್ದಾರೆ, ಆಂಧ್ರದ ಜನತೆಯ ಮನೆಯ ಮಗನಾಗಿ ವಿಶ್ವಾಸವನ್ನೇನು ಗಳಿಸ್ತಾ ಇದ್ದಾರೆ. ನಾನು ಅವರ ಮೇಲೆ ಇದರ ಹೊರೆಯನ್ನು ಹೊರಿಸಲಿಕ್ಕೆ ಸಿದ್ಧ ಇಲ್ಲ. ಕಾರಣ, ಈ ನೀರಿನ ಹಂಚಿಕೆಯ ವಿಷಯ ಸ್ವಲ್ಪ ಸೂಕ್ಷ್ಮವಾದಂಥ ವಿಚಾರ. ಏನಣ್ಣ, ನವಿಲೆ ಜಲಾಶಯದ್ದು ನಾವೀಗ ಹೋಗ್ಬಿಟ್ಟು ಈಗ ಬೆಳೀತಿರ್ತಕ್ಕಂಥ ಒಬ್ಬ ಯುವ ನಾಯಕನಿಗೆ ನೀವು ಇದನ್ನು ಸರಿಪಡಿಸ್ಕೊಡಿ ಅಂತ ಕೇಳಿದ್ರೆ ನಾಳೆ ಬೆಳಗ್ಗೆ ಅಲ್ಲಿ ರಾಜಕೀಯ ಮಾಡ್ತಾರೆ. ಅದಕ್ಕೆ ಇದು ಒಂದು ಸೌಹಾರ್ದಯುತವಾಗಿ ಒಂದು ಹೊಂದಾಣಿಕೆ ಏನಾಗಬೇಕಾಗಿದೆ. ಸ್ವಲ್ಪ ಸಮಯ ಹಿಡಿತದೆ. ಅದು ನೀರಿನ ಹಂಚಿಕೆ ಸಮಸ್ಯೆ ಇಲ್ಲದೆ ಇದ್ರು ಕೇಳೋಣ. ಈಗ ನೀವು ನವಿಲೆ ಹತ್ರ ಪ್ಯಾರಲಲ್ ಜಲಾಶಯ ಕಟ್ಟಬೇಕು ಅಂತೀರಿ. ಈಗ ಅದು ಕೂತ್ಕೊಂಡು ಚರ್ಚೆ ಯಾಕೆ ಮಾಡಬೇಕು? ಪಾಪ ಅವ್ರಿಗೆ ಜವಾಬ್ದಾರಿ ಕೊಟ್ರೆ, ಇನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿದೀವಿ, ಏನಪ್ಪಾ ಇದು ನಮ್ಮನ್ನು ಬಿಟ್ಬಿಟ್ಟು ಎಲ್ಲೆಲ್ಲ ಹೋಗಿ ಏನೇನೋ ಭರವಸೆ ಕೊಟ್ಟರು ಅಂತ ಹೇಳಿ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಸಾರ್ವಜನಿಕವಾಗಿ ಇದು ಹೇಳಬಾರದು ನಾವು. ಆದರೆ ನನಗೊಂದು ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳಲ್ಲಿ ಒಂದು ಸೌಹಾರ್ದಯುತವಾದಂಥ ರೀತಿಯಲ್ಲಿ ಯಾವುದೇ ಬೇರೆ ಪಕ್ಷದವರು ರಾಜಕೀಯವನ್ನ ಅದನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ, ಇವತ್ತು ಯಾವ ತುಂಗಭದ್ರಾ ನದಿಯ ವಿಷಯದಲ್ಲಿ, ಜಲಾಶಯದ ವಿಷಯದಲ್ಲಿ ಕೆಲವರು ಪಾಪ ರೈತರಿಗೆ ಬರಬೇಕಾದ್ರೆ ಹೇಳ್ತಾ ಇದ್ರು, ಗೇಟ್ಗಳನ್ನು ಸರಿಯಾಗಿ ಹಾಕಿಲ್ಲ, ನೀವೊಂದ್ಸಲ ಬಂದು ನೋಡಬೇಕು ಅಲ್ಲಿಗೆ ಅಂತಕ್ಕಂಥ ಮನವಿಯನ್ನ ನಮ್ಮ ರೈತರು ಕೊಡ್ತಾ ಇದ್ರು. ನಾನು ಯಾರು ಅನ್ಯತಾ ಭಾವಿಸಬೇಡಿ. ಈ ಭಾಗದಲ್ಲಿ ಭತ್ತವನ್ನ ನೀವು 2 ಬೆಳೆ ಬೆಳೀತಾ ಇದ್ದವರು ಹಲವಾರು ವರ್ಷಗಳು. ಇವತ್ತು ಆ ಪರಿಸ್ಥಿತಿ ಯಾತಕ್ಕೆ ಈ ರೀತಿಯಾಗಿದೆ? ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ನಾನು ಇದು ರಾಜಕೀಯವಾಗಿ ಈ ಸಭೆಯಲ್ಲಿ ಮಾತನಾಡೋದಿಲ್ಲ. ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡತಕ್ಕಂಥದ್ದು, ಏನೇ ಸಮಸ್ಯೆಗಳಿರಲಿ ಇವತ್ತು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. 2 ಬಾರಿ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದೆ.